ನನ್ನ ಹೆಸರು ಎಚ್ ಎನ್ ಉಮೇಶ ಅಂತ. ನಾವು ವೆಂಕಟೇಶ್ವರ ಹೊಸೂರು, ಚಾಮರಾಜನಗರ, ಹರದನಹಳ್ಳಿ ಹೋಬಳಿ, ಚಾಮರಾಜನಗರ ತಾಲೂಕು, ಚಾಮರಾಜನಗರ ಜಿಲ್ಲೆಯವರು. ನಾವು ಇಲ್ಲಿ ಒಂದು 10 ಎಕರೆ ಜಮೀನಿದೆ. ಇಲ್ಲಿ ಸುಮಾರು ಒಂದು 20 ವರ್ಷದಿಂದ ವ್ಯವಸಾಯ ಮಾಡ್ಕೊಂಬರ್ತಾ ಇದ್ದೀವಿ. ಸರ್ ನಮಸ್ತೆ. ಇಲ್ಲಿ ಎಷ್ಟು ಎಕರೆ ಅಡಿಕೆ ಹಾಕಿದ್ದೀರಾ ನೀವು? ಸರ್ ಇಲ್ಲಿ ಈ ಕಡೆ 1-2 ಎಕರೆ, ಆ ಕಡೆ 1-2 ಎಕರೆ, 4 ಎಕರೆ ಹಾಕಿದ್ದೀವಿ ಸರ್. ಈಗ 4 ಎಕರೆ ಅಡಿಕೆ. ಏನು ಉದ್ದೇಶದಿಂದ ವ್ಯವಸಾಯದಲ್ಲಿ ತೋಟಗಾರಿಕೆ ಬೆಳೆಗಳನ್ನ ಬೆಳೆಬೇಕು ಅನ್ನೋ ಉದ್ದೇಶ ಏನಿದೆ? ಏನಕ್ಕೆ ಮಾಮೂಲಿ ವ್ಯವಸಾಯನ ಬಿಟ್ಟು ತೋಟಗಾರಿಕೆ ಕಡೆಗೆ ಹೋಗ್ತಾ ಇದ್ದೀರಾ? ಈಗ ವ್ಯವಸಾಯ ಅಂತಂದ್ರೆ ಮೊದಲಿನಷ್ಟು ಈಜಿ ಇಲ್ಲ ಸರ್. ವ್ಯವಸಾಯ ಅಂದರೆ ತುಂಬ ಕಷ್ಟ ಇದೆ. ಮೊದಲಿನಾಗ ಲೇಬರ್ ಸಿಗ್ತಾ ಇಲ್ಲ, ಆಮೇಲೆ ಲೇಬರ್ ಕೂಲಿ ಎಲ್ಲ ಜಾಸ್ತಿ ಇದೆ, ಅವ್ರಿಗೆ ರೆಂಟ್ ಎಲ್ಲ ಜಾಸ್ತಿ. ಅದರಿಂದ ನಾವು ಇಲ್ಲಿ ವ್ಯವಸಾಯ ಬಿಟ್ಟು ತೋಟಗಾರಿಕೆಗೆ ಬಂದರೆ, ಈಗ ತೆಂಗಿದೆ, ಅಡಿಕೆ ಇದೆ. ತೆಂಗು ಮತ್ತು ಅಡಿಕೆ ಹಾಕಿದಾಗ ಇದು ಕಮರ್ಷಿಯಲ್ ಕ್ರಾಪ್ ಆಗುತ್ತೆ. ಇದರಲ್ಲಿ ಖರ್ಚು ಕಮ್ಮಿ ಬರುತ್ತೆ. ಒಂದು ಸಾರಿ ಸ್ವಲ್ಪ ಹಾಕಿ ಗಿಡ ಮೇಲ್ಗಡೆ ಬಂದು ನಮ್ಗೆ ಫಲ ಬರೋವರೆಗೆ ಸ್ವಲ್ಪ ಕಷ್ಟ ಇರುತ್ತೆ. ಫಸಲು ಬಂದ ಮೇಲೆ ನಮ್ಗೆ ಸ್ವಲ್ಪ ತೊಂದರೆ ಕಮ್ಮಿ ಆಗುತ್ತೆ. ಲೇಬರ್ ಪ್ರಾಬ್ಲಮ್ ಇರಲ್ಲ ಹೆಚ್ಚಿಗೆ ಸರ್ ಇದಕ್ಕೆ. ಇವಾಗ ಸರ್ ನೀವು ತೋಟಗಾರಿಕೆ ಬೆಳೆ ಮಾಡೋಕ್ಕೆ ಬಂದಿದ್ದೀರಾ. ಎಷ್ಟು ಅಡಿಕೆ ಗಿಡನ ಯಾವ ಥರ ಬೆಳಿಬೇಕು, ಎಲ್ಲಿಂದ ಬಿತ್ತನೆ ತಂದ್ರಿ ಅಂತ ನಮ್ಮ ರೈತರಿಗೆ ನಿಮ್ಮ ಈ ಮುಖಾಂತರ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀರಾ? ಸರ್ ನಾವು ಈ ಬಿತ್ತನೆನ ಆಲೂರಿಂದ ಲೋಕಲ್ ಬಿತ್ತನೆ, ಇದು ಲೋಕಲ್ ಅಡಿಕೆ ಅಂತ. ಆಲೂರಿಂದ ಗಿಡ ತಂದಿದ್ದೀವಿ. ಒಂದು ಗಿಡದಿಂದ ಒಂದು ಗಿಡಕ್ಕೆ 6 ಅಡಿ ಅಂತರದಲ್ಲಿ ಹಾಕಿದ್ದೀವಿ. ಈ ಗಿಡದಿಂದ ಈ ಗಿಡಕ್ಕೆ 6 ಅಡಿ ಇದೆ ಸರ್. ತೆಂಗಿನ ಸೊಸಿ ಇರುತ್ತಲ್ಲ ಮಧ್ಯ? ತೆಂಗಿನ ಸೊಸಿ ಇದ್ದರೆ ತೆಂಗಿನ ಸೊಸಿಯಿಂದ ಬಿಟ್ಟು ಹಾಕಿದ್ದೀವಿ 6 ಅಡಿಗೆ. ಮಧ್ಯ 3 ಗಿಡ ಹಿಡಿಯುತ್ತೆ ತೆಂಗಿನಿಂದ ತೆಂಗು. ಅಂದರೆ ತೆಂಗು ಒಂದು ಗಿಡದಿಂದ ಒಂದು ಗಿಡಕ್ಕೆ 28 ಅಡಿ ಇದೆ ಸರ್. ತೆಂಗು 28 ಅಡಿ ಇದೆ. 28 ಅಡಿ ಇದೆ. ಈಗ ಅಡಿಕೆ ಒಳಗಡೆ ಬೇಕು ಅಂದರೆ ಇನ್ನರ್ ಕ್ರಾಪ್ ಆಗಿ ನಾವು ಬಾಳೆನೂ ಬೆಳಬೋದು. ಬಾಳೆ ಹಾಕಿದ್ದೀರಾ? ಬಾಳೆ. ಅದರಲ್ಲಿ ಅಂತಂದರೆ ಗಿಡ ಸ್ವಲ್ಪ ಬಿಸಿಲು ಬೀಳಬಾರ್ದು, ನೆರಳಲ್ಲಿ ಅಡಿಕೆ ಗಿಡ ಬರಬೇಕು. ಅಡಿಕೆಗೆ ನೆರಳು ಬೇಕಾಗಿರೋದ್ರಿಂದ ಅಡಿಕೆ ಹಾಕಿದಾಗ ಬಾಳೆ ಹಾಕ್ತೀವಿ. ಅಡಿಕೆ ಒಂದು ಲೆವೆಲ್ ಬರೋವರೆಗೂ ಬಾಳೆ ಒಳಗೆ ಇದ್ದರೆ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಬಿಸಿಲಾದರೆ ಅಡಿಕೆ ಗಿಡ ಹೋಗ್ಬಿಡುತ್ತೆ ಅಂದ್ಬಿಟ್ಟು ಬಾಳೆನ ಇನ್ನರ್ ಕ್ರಾಪ್ ಮಾಡ್ತೀನಿ. ಅದರಲ್ಲೂ ಅಲ್ಪ ಸ್ವಲ್ಪ ಲಾಭ ಬರುತ್ತೆ ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ಬರಲ್ಲ. ಬಾಳೆ ಓಪನ್ ಪ್ಲಾಟ್ಲಿ ಬರೋ ಥರ ಇಲ್ಲಿ ಅಡಿಕೆ ಒಳಗೆ ಬರಲ್ಲ ಸರ್. ಬರಲ್ಲ, ಸ್ವಲ್ಪ ಕಮ್ಮಿ ಬರುತ್ತೆ. ಇವಾಗ ಸರ್ ಒಂದು ಎಕರೆಗೆ ಎಷ್ಟು ಅಡಿಕೆ ಗಿಡ ಬೇಕು ಸರ್? ಅದು ಒಂದು 6 ಅಡಿ ಅಂತಂದರೆ ಅದನ್ನು ಲೆಕ್ಕ ಹಾಕಬೇಕು ಸರ್, ಕರೆಕ್ಟಾಗಿ ಕೌಂಟ್ ಮಾಡ್ಕೋಬೇಕು. ಓಕೆ, ಅದು ಅದೇ 42,256 ಚದರ ಮೀಟರ್ಗೆ 6 ಅಡಿ ಅಂತೇನೋ 6 ಅಡಿ ಅಂತ ಅಡ್ಕ ಮಾಡ್ಕೊಂಡು. ಅದರಲ್ಲಿ ನೀವು 1 ಎಕರೆಗೆ 40 ಗಿಡ ತೆಂಗಿಡುತ್ತೆ. ತೆಂಗು 40 ಗಿಡ ಅದನ್ನು ಲೆಸ್ ಮಾಡಿ ನಾವು ಅಡಿಕೆ ಗಿಡ ಪರ್ಚೇಸ್ ಮಾಡ್ಕೋಬೇಕು. ಓಕೆ ಸರ್. ಅದೇ ಈಗ ನೀವು ಎಲ್ಲಿಂದ ತಂದಿರಿ ಸರ್ ಇದು ಬಿತ್ತನೆ ಎಲ್ಲ ಆಲೂರಲ್ಲಿ. ಹಾಲೂರು ಎಲ್ಲಿ ಬರುತ್ತೆ ಸರ್ ಅದು? ಆಲೂರು ಇಲ್ಲಿ ಚಾಮರಾಜನಗರದಿಂದ ದೊಡ್ಡಪೇಟೆ ಕುಳ್ಳೂರಿಂದ ಮುಂದೆ ನರ್ಸರಿ ಅಂದರೆ ಅವರು ಎಲ್ಲ ಸ್ವಂತವಾಗಿ ಒಟ್ಟುದಿರ್ತಾರೆ. ನರ್ಸರಿಗಳು ಇದೆ ಸರ್. ಅದು ಬೇಕು ಅಂತ ಎಷ್ಟು ಬಿತ್ತು ಸರ್ ಇದೊಂದು ಗಿಡಕ್ಕೆ? ಒಂದು ಗಿಡಕ್ಕೆ ಲೋಕಲ್ ಗಿಡ ಇದು 16 ರೂಪಾಯಿ ಬಿಡುತ್ತೆ ಸರ್. 16 ರೂಪಾಯಿ. 16 ಅಂದರೆ ಈಗ ಜಾಸ್ತಿ ಮಾಡಿರ್ಬೇಕು. ನಾವು ತಕೊಂಡಾಗ 18 ಹೇಳಿದ್ರು 16 ರೂಪಾಯಿಗೆಲ್ಲ ಕೊಟ್ಟರು. ಓಕೆ ಸರ್. ಈಗ ನಿಮಗೆ ಖರ್ಚು ಹೆಂಗೆ ಬಿತ್ತು ಸರ್ ಇದನ್ನ ನಾಟಿ ಮಾಡೋಕ್ಕೆ? ನಾಟಿ ಮಾಡೋದಕ್ಕೆ ಏನು ಸ್ವಲ್ಪ ನಮ್ಮ ಲೇಬರ್ಗಳು ಕರ್ಕೊಂಡು, ನಾವು ಆಳು ಕರ್ಕೊಂಡು ಗುಂಡಿ ಹೊಡ್ಕೊಂಡು ನಾಟಿ ಮಾಡ್ಕೋಬೇಕು ಸರ್. ಇದಕ್ಕೇನು ಅಂದರೆ ದನನ ಗೊಬ್ಬರ ಮತ್ತು ಕುರಿ ಗೊಬ್ಬರ ಇದನ್ನು ಕೊಟ್ಕೋಬೇಕು. ನಾಟಿ ಮಾಡ್ಬೇಕಾದ್ರೆ ಇಲ್ಲ? ನಾಟಿ ಮಾಡಿದ್ಮೇಲೆ, ಗಿಡ ಬಂದಮೇಲೆ. ನಾಟಿ ಮಾಡ್ಬೇಕಾದ್ರೆ ಏನು ಕೊಡಬೇಕಾಗಿಲ್ಲ ಇಲ್ಲಿ ಜೊತೆಗೆ. ಹಾಂ ಸರ್, ಜೊತೆಲಿ ಒಳಗಡೆ ಪಚ್ಚ ಬಾಳೆ, ಯಾಲಕ್ಕಿ ಬಾಳೆ, ನೇಂದ್ರ ಬಾಳೆ ಯಾವ್ದು ಬೇಕಾದ್ರೂ ಹಾಕೋಬೋದು ಸರ್. ತುಂಬ ಹೆಲ್ತಿಯಾಗಿ ಬಂದಿದೆ. ಚೆನ್ನಾಗಿದೆ ಸರ್, ದೊನೆ ಏನು ತೊಂದರೆ ಇಲ್ಲ, ಚೆನ್ನಾಗಿದೆ. ಅದೇ ಸರ್, ಈಗ ಒಂದೇ ಜಮೀನಲ್ಲಿ ನೀವು ಈಗ ತೆಂಗು, ಅಡಿಕೆ ಮತ್ತು ಬಾಳೆ ಮಾಡಿದ್ದೀರಾ. ಇವಾಗ ತೆಂಗಿಂದ ನಿಮಗೆ ಏನು ಆದಾಯ ಬರ್ತಾ ಇದೆ ಸರ್? ಈಗ ತೆಂಗಿಂದ ಅಂತಂದರೆ ಒಂದು ಮರಕ್ಕೆ ಏನಿಲ್ಲ ಅಂತಂದ್ರೆ 1-1.5 ಸಾವಿರ 2 ಸಾವಿರ ರೈಟ್ ಇದ್ದಂಗೆ ಸರ್. ತೆಂಗಿನಕಾಯಿನ ರೈಟು ಜಾಸ್ತಿ ಇದ್ದರೆ ಒಂದು ಮರದಿಂದ 2,000 ರೂಪಾಯಿನವರೆಗೂ ಬರ್ಬೋದು. ಇಲ್ಲ ಅಂದರೆ 1-1.5 ಸಾವಿರ ರೂಪಾಯಿ ಗಂಟು ಸಿಗುತ್ತೆ ಒಂದು ಮರಕ್ಕೆ. ಅಡಿಕೆ ಈಗ ಎಷ್ಟು ವರ್ಷ ಆಯಿತು ಸರ್ ಈ ಗಿಡಕ್ಕೆ? ಅಡಿಕೆ ಗಿಡಕ್ಕೆ ಒಂದು 4 ವರ್ಷ ಆಗಿದೆ ಸರ್ ಈಗ. ಇದಕ್ಕೆ ಇನ್ನೂ 4 ವರ್ಷ ಬೇಕು. ಒಂದು 7-8 ವರ್ಷ ಬೇಕು ಸರ್ ಲೋಕಲ್ ಅಡಿಕೆ ನಿಮಗೆ ಫಲ ಬರ್ಬೇಕಾರೆ. ನಮ್ಮ ಈ ಭಾಗದಲ್ಲಿ ಅಡಿಕೆ ಯಾವ ಥರ ಬರುತ್ತೆ ಸರ್? ಮಲೆನಾಡು ಭಾಗದಲ್ಲಿ ಅಡಿಕೆ ಚೆನ್ನಾಗಿ ಮಾಡ್ತಾರೆ. ನಮ್ಮ ಈ ಭಾಗದಲ್ಲಿ ಅಂದರೆ ಕಪ್ಪು ಮಣ್ಣು ನೀರ ಕಡೆ ನೀವು ಅಡಿಕೆ ಬೆಳೆದ್ರೆ ಚೆನ್ನಾಗಿ ಬರುತ್ತೆ. ನಿಮ್ಮ ಮಣ್ಣು ಕಪ್ಪು ಮಣ್ಣು ಅಲ್ವಾ ಸರ್? ಇವಾಗ ಅಡಿಕೆಗೆ ಯಾವುದಾದ್ರು ರೋಗ ಬಾಧೆಗಳು, ಇವಾಗ ನೀವು ಹಾಕಿ 4 ವರ್ಷ ಆಯಿತು ಅಂತ ಹೇಳ್ತೀರಾ, ಇಷ್ಟು ದಿನದಲ್ಲಿ ಯಾವುದಾದ್ರು ರೋಗ ಇಲ್ಲ ಯಾವುದಾದ್ರು ತೊಂದರೆಗಳು ಅಡಿಕೆ ಬಗ್ಗೆ? ಅಡಿಕೆಗೆ ಏನು ರೋಗ ರುಜಿನ ಏನು ಬಂದಿಲ್ಲ ಸರ್ ಸದ್ಯಕ್ಕೆ. ಏನು ಔಷಧಿ ಸ್ಪ್ರೇ ಮಾಡಿಲ್ಲ. ಏನು ಮಾಡಿಲ್ಲ.
ಹೆಲ್ತಿಯಾಗಿದೆ. ಹೇಳ್ತೀವಿ. ಇದು ಯಾರು ಹೇಳಿದ್ದು ಸರ್ ನಿಮಗೆ ಅಡಿಕೆ ತೋಟಗಾರಿಕೆ ಬೆಳೆನೇ ಮಾಡ್ಕೊಂಡು ಆದಾಯ ಮಾಡ್ಬೋದು ಅಂತ? ಆದಾಯ ಮಾಡ್ಬೋದು ಅಂದರೆ ನನ್ನ ಬಾಮ ಇದೆ ಆಲೂರು ಹಾಂ ಹಾಂ ಪ್ರಭುಸ್ವಾಮಿ ಅಂತ, ಹಾಂ. ಅವ್ರದ್ದೆಲ್ಲ ತೆಂಗು ಅಡಿಕೆನೇ ಜಾಸ್ತಿ. ಹ್ಞೂ ಅವರು ತೆಂಗು ಮತ್ತು ಅಡಿಕೆ ಹಾಕಿದ್ರೆ ಲಾಭ ಬರುತ್ತೆ ಬಾವ, ನೀವು ಅಡಿಕೆನೇ ಹಾಕಿ ಅಂತ ಹೇಳಿದ್ರು. ಹ್ಞೂ. ಅವ್ರದ್ದು ಒಂದು ಇದ್ರ ಮೇಲೆ ನಾನು ಗೈಡೆನ್ಸ್ ಮೇಲೆ ಅಡಿಕೆನೇ ಹಾಕಿದ್ವಿ. ಇವಾಗ ಎಷ್ಟು ಎಕರೆ ತೆಂಗಿನ ತೋಟ ಇತ್ತು ನಿಮಗೆ? ನಮಗಿಲ್ಲಿ 4 ಎಕರೆ ತೋಟ, ತೆಂಗಿನ ತೋಟ ಇದೆ ಫುಲ್ಲು. ಅದ್ರ 4 ಎಕರೆಗೂ ಅಡಿಕೆ ಕುಡಿಸ್ಬಿಟ್ಟಿದ್ವಿ. ಅಡಿಕೆ ಕೊಡ್ಸಿದ್ದೀರಾ ಅಂದರೆ 4 ಎಕರೆಗೆ ಅಂದರೆ ಎಷ್ಟು ಗಿಡ ಹಾಕಿದ್ದೀರಿ ಈಗ ಅಡಿಕೆ ಗಿಡನ? ಅದೇ ಸರ್ ಕೌಂಟ್ ಮಾಡಬೇಕು, ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿ. ಮಾಹಿತಿ ಇಲ್ಲ ಸರ್. ಇದು ಎಷ್ಟು ದಿನದ ಗಿಡ ಈ ಅಡಿಕೆ? ಈ ಅಡಿಕೆ ಒಂದು 2 ವರ್ಷ ಆಗಿದೆ. 2 ವರ್ಷ. ಇದು 2 ವರ್ಷ ಆಗಿದೆಯಾ? ಅಂದರೆ 2 ಬ್ಯಾಚ್ ಹಾಕಿದ್ದೀರಾ? 2 ಪ್ಯಾಚು. 2 ಬೆಚ್ಚ ಹಾಕಿದ್ದೀವಿ. ಇದೆಷ್ಟಿದೆ ಸರ್ ಗಿಡ? ಇದು 2 ಎಕರೆ ಇದೆ ಸರ್. ಸ್ವಲ್ಪ ಲೈನ್ ಹೋಗಿರೋದ್ರಿಂದ ಮಧ್ಯ ಸ್ವಲ್ಪ ಕಮ್ಮಿ ಹಾಕಿದ್ದೀವಿ ಅಷ್ಟೇ. ಅಂದರೆ ಕರೆಂಟ್ ವೈರ್ ಹೋಗಿರೋದ್ರಿಂದ. KV ಲೈನ್ ಹೋಗಿರೋದ್ರಿಂದ. ವ್ಯವಸಾಯ ಈಗ ಇದು ಬಿಟ್ಟು ಅಡಿಕೆ ಮತ್ತು ತೆಂಗು ಬಿಟ್ಟು ಏನು ಕ್ರಾಪ್ ಮಾಡಿದ್ದೀರಾ ಸರ್? ಬಾಳೆ ಹಾಕಿದ್ದೀನಿ. ಹಾಂ. ಎಷ್ಟು ಎಕರೆ ಹಾಕಿದ್ದೀರಾ? ಬಾಳೆ ಒಂದು 5 ಎಕರೆ ಹಾಕಿದ್ದೀನಿ ಈ ಜಮೀನಲ್ಲಿ. ಹಾಂ. ಅದು ಬಿಟ್ಟರೆ ಈಗ ಅದರಲ್ಲಿ ನಿಮಗೆ ಕಳೆದ ವರ್ಷಗಳಿಂದ ಲಾಭ ಆಗಿದೆ ಏನು? ಬಾಳೆಯಲ್ಲಿ ಪರವಾಗಿಲ್ಲ ಲಾಭ. ಬಾಳೆಯಲ್ಲಿ ಅಂದರೆ ನೀವು ಈಗ ಸಣ್ಣ ಪುಟ್ಟ ಕ್ರಾಪ್ಗಳು ಅಂದರೆ ತರಕಾರಿ ಬೆಳೆಗಳು? ತರಕಾರಿ ಬೆಳೆಗಳು ಬೆಳೆಯಲ್ಲ ನಾನು. ಹಾಂ. ಅರಿಶಿನ ಹಾಕ್ತೀನಿ, ಹಾಂ. ಬಾಳೆ ಹಾಕ್ತೀನಿ. ಬಾಳೆ ಅರಿಶಿನ ಬಾಳೆ ಇವಾಗ ಹಾಕಿಲ್ಲ ಸರ್? ಅರ್ಶನ ಅರಿಶಿನ ಹಾಕಿದ್ದೀನಿ ಸರ್, ಈಗಲೂ ಇದೆ. ಇವಾಗಲೂ ಇದೆ. ಅಂದರೆ ಮೇಜರಾಗಿ ಈಗ ಎಲ್ಲನೂ ಅಡಿಕೆ ತೋಟ ಮಾಡ್ತಾಯಿದ್ದೀರಾ? ಹಾಂ ಹೌದು. ಈಗ ನಿಮ್ಮ ಮುಖಾಂತರ ಈಗ ರೈತರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಈಗ ಅಡಿಕೆ ಬಗ್ಗೆ ಮತ್ತು ಬಾಳೆ ಬಗ್ಗೆ, ಇದ್ರ ಬಗ್ಗೆ ಯಾವುದೋ ತೆಂಗಿನ ಬಗ್ಗೆ? ನಮ್ಮ ರೈತರು ಮುಂದಕ್ಕೆ ಹೋಯ್ತಾ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಅಡಿಕೆ ಮತ್ತು ತೆಂಗಿಗೆ ಹೋದರೆ ಲಾಭದಾಯಕವಾಗಿ ಸುಖವಾಗಿರ್ಬೋದು. ಇಲ್ಲ ಅಂದರೆ ಲೇಬರ್ ಸಿಕ್ಕದೆ ತೊಂದರೆ ಆಗುತ್ತೆ ಅಂತ ನನ್ನ ಅನುಭವ. ನಿಮ್ಮ ಅನುಭವ. ಈಗ ನಿಮಗೆ ಇಲ್ಲಿ ಲೇಬರ್ ಎಲ್ಲಿಂದ ಬರ್ತಾರೆ ಏನು? ಈಗ ನಿಮಗೆ ಲೇಬರ್ ಈ ತೋಟಕ್ಕೆ ಹಂಚೋಡಿ ಪಕ್ಕ ಇದೆ, ಹಾಂ. ಹಂಚೋಡಿಯಿಂದನೇ ಬರ್ತಾರೆ ಅಲ್ಲಿ ಬರ್ತಾರೆ. ಅಂದರೆ ಈಗ ಮೊದಲಿಗಿಂತ ಲೇಬರ್ಸ್ಗಳು ಕಾಸ್ಟ್ ಏನಾಗಿದೆ? ಲೇಬರ್ ಎಲ್ಲ ಈಗ 500-600 ಥರ ಕೇಳ್ತಾರೆ ಸರ್. ಹೆಣ್ಣಾಳು 250-300 ಕೇಳ್ತಾರೆ. ಹಾಂ. ಗಂಡಾಳೆಲ್ಲ 500-600 ಕೇಳ್ತಾರೆ. ಈಗ ಮಿನಿಮಮ್ ಒಂದು 500 ಮತ್ತು ಕೊಡ್ತಾಯಿದ್ದೀವಿ. ಲೇಬರ್ಗೆಲ್ಲ ಹೆಣ್ಣಾಳಿಗೆಲ್ಲ 200-250 ಕೊಡ್ತಾಯಿದ್ದೀವಿ. ಇನ್ನೂ ಜಾಸ್ತಿ ಕೇಳ್ತಾರೆ. ಈರುಳ್ಳಿ ಕುಯ್ಯೋದು ಎಲ್ಲ ಸೀಸನ್ ಬಂದುಬಿಟ್ರೆ ಸಣ್ಣ ಪುಟ್ಟ ಫಸಲು ಹಾಕಿರೋರು ಅವರೇ ಬಂದು ಮನೆ ಮುಂದೆ ಕರ್ಕೊಂಡೋಗಿ ಅವರೇ ಕರ್ಕೊಂಡ್ಬಂದು ಬಿಡೋದು. ಮತ್ತು ಎಲ್ಲ ಲೇಬರ್ಲ್ಲ ಜಾಸ್ತಿ ಮಾಡ್ಕೊಂಡು ತುಂಬ ಕಾಸ್ಟ್ ಆಗ್ಬಿಟ್ಟಿದೆ. ಇವಾಗ ಇದು 4 ಎಕರೆ ಅಡಿಕೆ ತೋಟ ಮಾಡಿದ್ದೀರಲ್ಲ, ಅದಕ್ಕೆ ಏನು ಖರ್ಚಾಗಿದೆ ಈಗ ನಿಮಗೆ? ಹಾಂ. ಗಿಡ ತರೋಕ್ಕೆ ನೆಡೋಕ್ಕೆ ಎಲ್ಲರಿಂದ? ಗಿಡ ತರೋಕ್ಕೆ ನೆಡೋಕ್ಕೆ ಒಂದಷ್ಟು ಕರೆಕ್ಟಾಗಿ ನಾವು ಲೆಕ್ಕ ಮಡಿಕೊಂಡಿಲ್ಲ. ಹಾಂ. ಒಂದು ಅಂದಾಜು ಈಗ ಮುಂದೆ ಮಾಡಬೇಕು ಅನ್ನೋ ರೈತರಿಗೆ ನಿಮ್ಮ ಕಡೆಯಿಂದ ಮಾಹಿತಿ ಅಂದರೆ ಒಂದು ಹೆಚ್ಚು ಕಮ್ಮಿ ಒಂದು 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಂದರೆ 4 ಎಕರೆಗೆ? 4 ಎಕರೆ. ಈಗ 1 ಎಕರೆಗೆ ಮಾಡ್ತೀನಿ ಅಂದರೆ ಒಂದು 50,000 ರೂಪಾಯಿ ಆದರೆ ಕಂಪ್ಲೀಟಾಗಿ ಅಡಿಕೆ ಮಾಡ್ಬೋದು. ಅದು ತೆಂಗಿನ ತೋಟ ಇದ್ದರೆ. ಇಲ್ಲ ತೆಂಗಿನೂ ಸೇರಿಸಿ ಮಾಡ್ತೀನಿ ಅಂದರೆ ತೆಂಗಿನೂ ಸೇರಿಸಿ ಮಾಡ್ತೀನಿ, ಜಾಸ್ತಿ ಜಾಸ್ತಿ ಆಗುತ್ತೆ.